ಅಮೃತ, ನೀನ್ ನನ್ನನ್ನ ಗೆಲ್ಲೋದಕ್ಕೂ ಸಾಧ್ಯ ಇಲ್ಲ, ಹಾಗೆ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾಗಮಣಿ ನನ್ನ ವಶದಲ್ಲಿದೆ. ನಾಗಮಣಿ ಯಾರ ವಶದಲ್ಲಿರುತ್ತೋ ಅವರೇ ವಿಜಯರಾಗ್ತಾರೆ. ಇದನ್ನ ಮರಿಬೇಡ. ಯಾವ ನಾಗಮಣಿ ನಿನ್ನ ಲೋಕದ ಸ್ವತ್ತು ಅಂತ ಪೂಜೆ ಮಾಡ್ಕೊಂಡು ಬಂದ್ಯೋ, ಯಾವ ನಾಗಮಣಿನ ವಶಪಡಿಸ್ಕೊಳ್ಳೋದಕ್ಕೆ ನೀನ್ ಇಷ್ಟೊಂದು ಕಷ್ಟ ಪಡ್ತಾ ಇದೆಯೋ, ಅದೇ ನಾಗಮಣಿಯಿಂದ ನಿನ್ನ ಪ್ರಾಣನ ಆಪೋಷಣೆ ಮಾಡ್ಕೊಳ್ತೀನಿ. ಇದನ್ನ ತಡೆಯೋದಕ್ಕೆ ನಿನ್ನ ಪರಮೇಶ್ವರನಿಂದನೂ ಸಾಧ್ಯ ಇಲ್ಲ. ಅಪ್ಪ ಅಪ್ಪ ಅಮ್ಮ ಅಮ್ಮ, ನಾನು ಒಳಗಡೆ ಇರೋ ನೀವುಗಳು ಮಾತ್ರ ನನಗೆ ಸಹಾಯ ಮಾಡೋಕ್ಕಾಗೋದು. ದಯವಿಟ್ಟು ಬನ್ನಿ. ನಾಗರಾಜ, ಅಮೃತ, ನನಗೂ ನಿಮ್ಮಪ್ಪನಿಗೂ ನಿನ್ನ ಹೃದಯದಲ್ಲಿ ಜಾಗ ಕೊಟ್ಟು ನೀವೊಂದ್ ರೀತಿ ನಮಗೆ ತಾಯಿ ಆಗಿದ್ಯಾ. ನೋಡು ಅಮೃತ, ನಾನು ನಿಮ್ಮಪ್ಪ ಜೀವಗಳು ಬೇರೆ ಇರ್ಬೋದು, ಆದ್ರೆ ಒಂದೇ ದೇಹ. ಅವರು ನನ್ನೊಳಗಿದ್ದು ಆ ಊರ್ಮಿಳನ ನಾವಿಬ್ರೂ ಸೇರಿ ಸೋಲ್ಸಿ ನಿನ್ನನ್ನ ಕಾಪಾಡ್ಕೋತೀವಿ. ಯೋಚನೆ ಮಾಡ್ಬೇಡ ಅಮೃತ. ಬಾ ನಾಗರಾಣಿ ಬಾ. ಅವತ್ತು ನೀನು ನಿನ್ನ ಗಂಡ ನನ್ನಿಂದ ತಪ್ಪಿಸ್ಕೊಂಡಿದ್ರಿ, ಇವತ್ತು ನೀನೇ ನನ್ನ ಕಣ್ಮುಂದೆ ಬಂದಿದ್ಯಾ. ಆ ಅಮೃತನ ಜೊತೆ ನಿನ್ನನ್ನು ಆಹುತಿ ತಗೊಳ್ತೀನಿ. ಮುಚ್ಚು ಬಾಯ್. ತಕ್ಷಕ ವಂಶದ ತುಚ್ಚು ಹುಳುವೆ, ಯಾರು ಯಾರನ್ನ ಆಹುತಿ ತಗೋತಾರೆ ನೋಡು. ಆಹುತಿ ತಗೊಳಕ್ಕಿಂತ ಮುಂಚೆ ನನ್ನ ಪ್ರಹಾರದಿಂದ ತಪ್ಪಿಸ್ಕೊಳಕ್ಕಾಗತ್ತಾ ನೋಡು. ಯಾಕೆ ಸುಸ್ತಾಗೋಯ್ತಾ? ಅಬ್ಬರಿಸ್ತಾ ಇದ್ದೆ. ಈಗ ಆರಿ ಹೋಗೋ ದೀಪದ ತರ ತಣ್ಣಗಾಗೋಗಿದ್ಯಾ?
ಈಗ ಗೊತ್ತಾಯ್ತು ಈ ತಕ್ಷಕ ನಾಗಲೋಕದ ನಾಗಿಣಿಯ ಶಕ್ತಿ ಏನು ಅಂತ. ನಿನ್ನ ಆಹುತಿ ತಗೊಂಡಿದ್ದಾಯ್ತು, ಇನ್ನ ನಿನ್ನ ಮಗಳನ್ನ ಆಹುತಿ ತಗೊಳ್ತೇನೆ. ದುಡುಕಬೇಡ ನಾಗರಾಣಿ, ಮಗಳ ಸಾವು ನಿನ್ನನ್ನ ದಿಕ್ಕೆಡಿಸಿದೆ, ಸಹಜ. ಆದ್ರೆ ನೀನು ಒಂದು ವಿಷಯ ಅರ್ಥ ಮಾಡ್ಕೊ. ಕೆಲವು ವರ್ಷಗಳ ಹಿಂದೆ ಆ ನಾಗಮಣಿಯನ್ನ ರಕ್ಷಣೆ ಮಾಡುವ ಸಂದರ್ಭದಲ್ಲೇ ನಿನ್ನ ಕೊಲೆಯಾಗಿತ್ತು. ಈಗ ಆ ನಾಗಮಣಿ ಇನ್ನೊಮ್ಮೆ ನಿನ್ನ ಕೈಯಿಂದಲೇ ರಕ್ಷಣೆ ಪಡ್ಕೋಬೇಕು ಅನ್ನೋದು ಪರಶಿವನ ಇಚ್ಛೆ ಆಗಿರಬಹುದು. ಅದಕ್ಕೆ ಈ ಘೋರ ಪರೀಕ್ಷೆ ಇರಬಹುದು. ಇದನ್ನ ನೀನು ಯೋಚನೆ ಮಾಡಿದ್ದೀಯಾ? ಆದ್ರೆ ಈಗ ನಾಗಮಣಿ ಊರ್ಮಿಳ ವಶದಲ್ಲಿದೆ. ಅವಳು ಬಹಳ ಶಕ್ತಿಶಾಲಿ ಆಗಿದ್ದಾಳೆ. ಅವಳ ವಿರುದ್ಧ ಹೋರಾಡಿ ಎಲ್ಲೋ ಸಾಮರ್ಥ್ಯ ನನ್ನನಿಲ್ಲ. ಇನ್ನು ನಾಗಮಣಿಯನ್ನು ಹೇಗೆ ಕಾಪಾಡಲಾಗುತ್ತೆ ಹೇಳಿ? ಯಾಕಾಗಲ್ಲ, ಖಂಡಿತ ಆಗತ್ತೆ. ನಾನು ಹೇಳಿದ ಹಾಗೆ ನೀನು ಕೇಳಿದ್ರೆ ನಾಗಮಣಿನ ಆ ಉರ್ಮಿಳಾಳಿಂದ ಮತ್ತೆ ನೀನು ಪಡೆಯಬಹುದು. ನಾಗಮಣಿ ನನ್ನ ವಶಕ್ಕೆ ಬಂದ್ರೆ ನಾಗಮಣಿ ಸಹಾಯದಿಂದ ಮತ್ತೆ ನಾನು ನನ್ನ ಮಗಳು ಅಮೃತನ ಉಳಿಸ್ಕೋಬಹುದು. ನೀವ್ ಹೇಳ್ದ ಕೇಳೋದಕ್ಕೆ ನಾ ಸಿದ್ಧ ಇದ್ದೀನಿ. ಅದೇನು ಹೇಳಿ? ಫಣೀಂದ್ರ ಪಿತಾಮಹ, ತಕ್ಷಕ ಲೋಕದ ನಾಗಗಳೇ, ಶಿವನ ಅಂಶವಾದ ಈ ನಾಗಮಣಿ ಸಮೇತ ನಮ್ಮ ತಕ್ಷಕ ನಾಗಲೋಕಕ್ಕೆ ಬರ್ತಾ ಇದ್ದೀನಿ. ಈ ನಾಗಮಣಿ ನಮ್ಮ ತಕ್ಷಕ ನಾಗಲೋಕಕ್ಕೆ ಸೇರಿದ್ರೆ ಇಡೀ ನಾಗಕುಲದಲ್ಲೇ ತಕ್ಷಕ ನಾಗಕುಲವೇ ಶ್ರೇಷ್ಠ ಅಂತ ಎಲ್ಲ ನಾಗಗಳು ಒಪ್ಕೊಳ್ತವೆ. ತಕ್ಷಕ ನಾಗಕುಲನೇ ಶ್ರೇಷ್ಠ. ನಾಗರಾಣಿ, ಈಗ ನಿನ್ನಲ್ಲಿ ಸಹಸ್ರ ನಾಗಗಳ ಶಕ್ತಿ ಇದೆ. ಮುಖ್ಯವಾಗಿ ಪರಶಿವನ ಕೊರಳಲ್ಲಿದ್ದ ನಾಗರಾಜನೇ ನಿನ್ನ ಬೆಂಬಲಕ್ಕೆ ಇದ್ದಾರೆ. ಹೋಗು, ಆ ಉರ್ಮಿಳನ್ನ ಸೋಲಿಸಿ ನಾಗಮಣಿನ ನಿನ್ನ ವಶಕ್ಕೆ ಪಡ್ಕೊ. ಧನ್ಯೋಸ್ಮಿ. ನಿಮ್ಗೆ ಹೇಗೆ ಕೃತಜ್ಞತೆ ಅರ್ಪಿಸ್ಬೇಕು ಗೊತ್ತಾಗ್ತಾ ಇಲ್ಲ. ನಿನ್ನ ಕೃತಜ್ಞತೆ ಸಲ್ಲಬೇಕಾಗಿರೋದು ನನಗಲ್ಲ, ಆ ಪರಶಿವನಿಗೆ. ನಿನ್ನ ಭಕ್ತಿಗೆ ಮೆಚ್ಚಿ ಅವನೇ ತನ್ನ ಕೊರಳಲ್ಲಿ ಇದ್ದ ನಾಗರಾಜನ ಕಳಿಸಿಕೊಟ್ಟಿದ್ದಾನೆ. ಇನ್ನ ತಡ ಮಾಡಬೇಡ,
ಆದಷ್ಟು ಬೇಗ ಹೋಗಿ ನಾಗಮಣಿನ ನಿನ್ನ ವಶಕ್ಕೆ ಪಡ್ಕೊ. ಹಾಗೆ ಆಗಲಿ. ಅಮೃತ, ನಾ ಬದುಕಿರ್ಬೇಕಾದ್ರೆ ನಿನಗೆ ಈ ತರ ಸ್ಥಿತಿ ಬರುತ್ತೆ ಅಂತ ನಿಮ್ಗೆ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಕಾಲ ಇನ್ನೂ ಮಿಂಚಿಲ್ಲ. ಹಾ, ಈಗ ನಾಗಮಣಿ ನಮ್ಮ ವಶದಲ್ಲಿದೆ. ನಾನು ಇದನ್ನು ಬದುಕಿಸ್ಕೋತೀನಿ. ನಾಗರತ್ನ, ನಾನು ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ನೀನು ನಿನ್ನ ಮೂಲ ರೂಪಕ್ಕೆ ಹೋಗಿ ನನ್ನ ಮಗಳ ಅಮೃತನ ಬದುಕಿಸ್ಕೊಳ್ಳೋದಕ್ಕೆ ಸಹಾಯ ಮಾಡು. ನಾಗರತ್ನ, ಯಾಕೆ ನನ್ನ ವೇದನೆನ ನೀ ಅರ್ಥ ಮಾಡ್ಕೋತಾ ಇಲ್ಲ? ದಯಮಾಡಿ ನಿನ್ನ ಮೂಲ ರೂಪಕ್ಕೆ ಹೋಗಿ ನನ್ನ ಮಗಳನ್ನ ಬದುಕಿಸ್ಕೊಡು. ಗುರುಗಳೇ, ಯಾಕೆ ನಾಗಮಣಿ ಅದ್ರ ಶಕ್ತಿ ಪ್ರದರ್ಶನ ಮಾಡ್ತಾ ಇಲ್ಲ? ನಾಗಮಣಿ ಶಕ್ತಿಗೆ ಏನೂ ಆಗಿಲ್ಲ. ಅಂದ್ರೆ ಈಗಾಗಲೇ ಅಮೃತನ ಆತ್ಮ ಆ ಶಿವನಲ್ಲಿ ಲೀನವಾಗಿ ಹೋಗಿದೆ. ನಾವಿಲ್ಲಿಗೆ ಬರೋದು ತುಂಬಾ ತಡ ಆಯಿತು. ಸ್ವಲ್ಪ ಮೊದಲು ಬಂದಿದ್ರೆ ಅಮೃತನ ಉಳಿಸ್ಬೋದಾಗಿತ್ತು. ಇಲ್ಲ, ನನ್ನ ಮುದ್ದಿನ ಮಗಳು ಈಶ್ವರನಲ್ಲಿ ಲೀನ ಆಗೋದಕ್ಕೆ ಸಾಧ್ಯ ಇಲ್ಲ. ಗುರುಗಳೇ, ನೀವ್ ಎಲ್ಲ ಬಲ್ಲವ್ರು. ಯಾವ್ದಾದ್ರು ಒಂದು ದಾರಿ ಇದ್ದೇ ಇರತ್ತೆ. ಖಂಡಿತವಾಗ್ಲೂ ನಿಮಗ್ ಗೊತ್ತಿರತ್ತೆ. ನನ್ನ ಮಗಳನ್ನ ಹೇಗೆ ಉಳಿಸ್ಕೊಳ್ಳೋದು ಹೇಳಿ ಗುರುಗಳೇ, ಹೇಳಿ. ಇದಕ್ಕೆ ಒಂದು ದಾರಿ ಇದೆ. ಇನ್ನೊಂದು ಆತ್ಮ ಬಲಿಯಾಗಬೇಕು. ಆ ಆತ್ಮ ಅಮೃತನ ದೇಹದಲ್ಲಿ ಲೀನ ಆಗಬೇಕು. ಆಗ ಅಮೃತ ಬದುಕ್ತಾನೆ. ಇನ್ನೊಂದು ಆತ್ಮನ? ಯಾರಿದ್ದಾರೆ ಗುರುಗಳೇ? ಅಮೃತ ನನಗೆ ಮಗಳ ಸಮಾನ. ನನ್ನ ಆತ್ಮ ಬಲಿ ಕೊಟ್ಟು ಅವಳಲ್ಲಿ ಲೀನ ಆಗ್ತೀನಿ. ಆಗ ಅಮೃತ ಬದುಕ್ತಾನೆ. ಬೇಡ ಗುರುಗಳೇ, ನೀವು ಸಾತ್ವಿಕ ಸಂಪನ್ನರು. ಈ ಜಗತ್ತಿಗೆ ನಿಮ್ಮ ಅವಶ್ಯಕತೆ ಹೆಚ್ಚಿದೆ. ನನ್ನ ಮಗಳಿಗೋಸ್ಕರ ನಾನು ದೇಹ ತ್ಯಾಗ ಮಾಡ್ತೀನಿ. ನಾವು ಅವಳ ದೇಹದಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡಿದವರು. ಈಗ ಅವಳ ದೇಹದಲ್ಲೇ ಲೀನವಾಗ್ತಿದ್ವಿ ಅಂದ್ರೆ ಇದಕ್ಕಿಂತ ಸಂತೋಷ, ಸೌಭಾಗ್ಯ ಇನ್ನೇನ್ ಬೇಕು ನಮ್ಗೆ? ಗುರುಗಳೇ, ನೀವಿನ್ನೊಂದು ಮಾತಾಡಬಾರ್ದು. ಆಡಿದ್ರೆ ಆ ಪರಶಿವನ ಆಣೆ. ಇನ್ನು ನಾನು ಏನೂ ಮಾಡೋ ಹಾಗಿಲ್ಲ.
ಏವಾ ಯಾಕಿಷ್ಟೊಂದು ಆತಂಕದಲ್ಲಿದ್ಯಾ? ಅತ್ತೆಮ್ಮ, ಈ ಮನೇಲಿ ನನಗೆ ತಾಯಿನೂ ನೀವೇ, ಅತ್ತೆನೂ ನೀವೇ. ನನ್ನ ಆತಂಕನ ನಿಮ್ಮ ಹತ್ರ ಹೇಳ್ಕೊಳ್ದೆ ಯಾರ ಹತ್ರ ಹೇಳ್ಕೊಳ್ಳಿ? ಅದೇನು ವಿಷಯ ಅಂತ ಹೇಳು ಏಮ್ಮ. ಅರ್ಜುನ್ ಇದ್ದಕ್ಕಿದ್ದ ಹಾಗೆ ನನ್ನ ಹತ್ರ ಬಂದು ನನ್ನ ಜನ್ಮ ರಹಸ್ಯ ಏನು ಅಂತ ಕೇಳ್ದ. ಏನು ಹೇಳ್ತಿದ್ಯಾ? ಈ ಅನುಮಾನ ಅವನಿಗೆ ಯಾಕೆ ಬಂತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅತ್ತೆಮ್ಮ. ಅದಕ್ಕೆ ನೀನೇನು ಹೇಳಿದೆ? ಅವನ ಪ್ರಶ್ನೆಗೆ ನಾನೇನು ಹೇಳಿದೆ, ಹಾಗೆ ತೇಲಿಸ್ಬಿಟ್ಟೆ. ನೀನೇನಾದ್ರು ಸತ್ಯ ಹೇಳ್ತಿದ್ದೀರೆ ಖಂಡಿತವಾಗ್ಲೂ ಅವನು ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ ಹೇಮಾ. ಅರ್ಜುನ್ಗೆ ಅವನ ರಹಸ್ಯ ಹೇಳಿದೆ. ನೀನು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಅತ್ತೆಮ್ಮ, ಅವ್ನು ತುಂಬ ಸಲ ಕೇಳ್ದ, ಆದರೂ ನಾನು ಹೇಳಲಿಲ್ಲ. ಒಂದು ವೇಳೆ ನೀನೇನಾದ್ರು ಹೇಳಿದ್ದಿದ್ರೆ ಅವನು ಅಮೃತನ ಕರ್ಕೊಂಡು ಅವನು ಅವನ ಲೋಕನ ಸೇರ್ಕೊಂಡ್ಬಿಡ್ತಿದ್ದ. ಅವನಿಗೇನಾದ್ರೂ ವಿಷಯ ಗೊತ್ತಾದರೆ ನೀನು ನಿನ್ನ ಮಗನ, ನಾನು ನನ್ನ ಮೊಮ್ಮಗನ ಖಂಡಿತವಾಗ್ಲೂ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀವಿ ಹೇಮಾ. ಯಾವುದೇ ಕಾರಣಕ್ಕೂ ಅರ್ಜುನ್ ಜನ್ಮ ರಹಸ್ಯನ ಅವನಿಗೆ ಹೇಳೋದಿಲ್ಲ ಅತ್ತೆಮ್ಮ. ಕೊನೆವರೆಗೂ ಅವನು ನನ್ನ ಮಗನಾಗೆ ಉಳಿಬೇಕು, ಅದೇ ನನ್ನ ಆಸೆ. ಇದು ನಿನ್ನ ಆಸೆ ಮಾತ್ರ ಅಲ್ಲ ಹೇಮಾ, ನನ್ನ ಆಸೆ ಕೂಡ. ಬಗ್ಗೆ ಏನೋ ಮಹತ್ತರವಾದ ವಿಷಯ ಗೊತ್ತಾಗುತ್ತೆ ಅಂತ ಆ ಅಶರೀರವಾಣಿ ಹೇಳ್ತು. ಏನದು? ಸಾಮಾನ್ಯವಾಗಿ ಅಶರೀರವಾಣಿ ಕ್ಷುಲ್ಲಕ ಕಾರಣಗಳಿಗೆ ಹಾಗೆ ಹೇಳೋದಿಲ್ಲ. ಅರ್ಜುನ್ ಅವ್ರ ಬಗ್ಗೆ ಮಹತ್ತರವಾದ ವಿಷಯ ಅಂದರೆ ಏನಿರೋದಕ್ಕೆ ಸಾಧ್ಯ? ಅರ್ಜುನ್ ಅವರು ನಂತರ ನಾಗ ಅಲ್ಲ, ಸಾಮಾನ್ಯ ಮನುಷ್ಯ ಕುಲದವರು. ಅವ್ರ ಬಗ್ಗೆ ನಾನು ತಿಳ್ಕೊಳ್ಳೋಂಥ ವಿಷಯ ಆದರೂ ಏನಿರುತ್ತೆ? ಅರ್ಜುನ್ ಅವರಲ್ಲಿ ನಾಗಮಣಿ ಇತ್ತು, ಆದರೆ ನನ್ನ ಮಹಾ ಮಾತಾಶ್ರೀ ಅವರ ಕಾರ್ಕೋಟಕನ ಕುಡಿಸಿದ ಮೇಲೆ ಅವರಿಂದ ನಾಗಮಣಿ ಹೊರಗಡೆ ಬಂತು. ಅರ್ಜುನ್ ಅವರು ನಾಗ ಆಗಿ ಪರಿವರ್ತನೆ ಆಗೋದಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ? ಅದನ್ನು ನಾನು ಹೇಗೆ ತಿಳ್ಕೊಳ್ಳೋದು? ಇಲ್ಲ, ನಾನು ಈ ಲೋಕದವನಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಇವರಲ್ಲ. ನಾನು ಭೂಲೋಕಕ್ಕೆ ಸೇರಿದವನ ಅಥವಾ ನಾಗಲೋಕಕ್ಕೆ ಸೇರಿದವನ ಅಂತ ನನಗೆ ಇವತ್ತೇ ಗೊತ್ತಾಗಬೇಕು. ಅರ್ಜುನ್ ಅವರು ಆತುರವಾಗಿ ಎಲ್ಲೋ ಹೋಗ್ತಿರೋ ಹಾಗಿದೆಯಲ್ಲ. ಅರ್ಜುನ್ ಅವರೇ, ಒಂದ್ ನಿಮಿಷ ಬಂದೆ. ಅರ್ಜುನ್ ಅವರೇ, ಅರ್ಜುನ್ ಅವರೇ ನಿಂತ್ಕೊಳ್ಳಿ. ಪರಮಾತ್ಮ, ಧರ್ಮನ ಕಾಯೋನು, ಧರ್ಮನ ಕಾಪಾಡೋನು ನೀನೆ. ಅಂಥದ್ರಲ್ಲಿ ನೀನ್ಯಾಕೆ ಹೀಗೆ ಮಾಡ್ಬಿಟ್ಟೆ? ನಾಗಮಣಿ ನನ್ನಿಂದ ಕಳೆದು ಹೋಗೋ ಸ್ಥಿತಿನ ಯಾಕೆ ತಂದುಬಿಟ್ಟೆ?
ಅಮೃತ ನನ್ನ ಹತ್ರ ಬಂದು ನಾನ್ ನಿಮಗ್ ಮಾತು ಕೊಟ್ಟ ಹಾಗೆ ನಡ್ಕೊಂಡಿದ್ದೀನಿ. ನೀವ್ ನನಗ್ ಕೊಟ್ಟ ಮಾತಿನಂತೆ ನಮ್ಮ ಲೋಕದ ನಾಗಮಣಿನ ನನಗ್ ಕೊಟ್ಬಿಡಿ, ನಾನ್ ನಮ್ಮ ಲೋಕಕ್ಕೆ ಹೊಟ್ಟೋಗ್ತೀನಿ ಅಂತ ಹೇಳಿದ್ರೆ ನಾನು ಅವಳಿಗೆ ಏನಂತ ಉತ್ತರ ಕೊಡ್ಲಿ ಪರಮಾತ್ಮ? ಪರಮಾತ್ಮ, ಅಮೃತನ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಹಾಗೆ ಮಾಡಪ್ಪ. ಹೇಮಮ್ಮ, ನಿಮ್ಮ ಮನಸ್ಸಿನ ದುಃಖ ದೂರ ಆಗ ಕಾಲ ಸನ್ನಿಹಿತವಾಗಿದೆ. ನಾಗಮಣಿ ನಿಮ್ಮ ಕೈ ಸೇರೋ ಸಮಯ ಹತ್ರ ಬಂದಿದೆ. ನಾಗರತ್ನ, ಶಾಸ್ತ್ರಿಗಳೇ, ಇನ್ನು ನಿನಗೆ ಯಾವ ಶತ್ರುಗಳಿಂದನೂ ಭಯ ಇಲ್ಲ. ನಿಮ್ ಬಾಯಿಂದ ಈ ಮಾತು ಬರ್ತಿದೆ ಅಂದ್ರೆ ನಾನು ಸುರಕ್ಷಿತವಾಗಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿದೆ. ನಾಗಮಣಿ ತನ್ನ ಕೈ ತಪ್ಪಿ ಹೋಯ್ತು ಅಂತ ಹೇಮಮ್ಮ ತುಂಬಾ ದುಃಖದಲ್ಲಿದ್ದಾರೆ. ಅವರ ದುಃಖವನ್ನ ನನ್ನ ಕೈನಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ನಾಗಮಣಿ, ನೀನು ಹೇಮಮ್ಮನ ವಶವ. ನಿಮ್ಮ ಅಪ್ಪಣೆ ಅಂತ ಆಗ್ಲಿ ಶಾಸ್ತ್ರಿಗಳೇ. ಪರಮಾತ್ಮ, ನಾನು ಇದುವರೆಗೂ ಕೊಟ್ಟ ಮಾತನ್ನ ಯಾವತ್ತೂ ತಪ್ಪಿಲ್ಲ. ಆದ್ರೆ ಈ ವಿಷಯದಲ್ಲಿ ಯಾಕೋ ಮಾತು ತಪ್ತೀನಿ ಅನ್ನೋ ಭಯ ಆಗ್ತಾ ಇದೆ. ಏನಾದ್ರೂ ಪವಾಡ ಮಾಡಿ ಮತ್ತೆ ನಾಗಮಣಿ ನನ್ನ ಕೈ ವಶಕ್ಕೆ ಸೇರೋ ಹಾಗೆ ಮಾಡಪ್ಪ. ಪರಮಾತ್ಮ, ಈ ಒಂದು ಪ್ರಾರ್ಥನೆಯನ್ನ ನಡೆಸ್ಕೊಡಪ್ಪ. ಕರುಣಾಳು, ಕಲ್ಪವೃಕ್ಷ, ಕಾಮಧೇನು, ನೀನ್ ನನ್ನ ಮನಸ್ಸಿನ ನೋವನ್ನ ಇಷ್ಟು ಬೇಗ ಅರ್ಥ ಮಾಡ್ಕೋತಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಾಗಮಣಿ ನನ್ನ ಕೈಗೆ ಇಷ್ಟು ಬೇಗ ಬರುತ್ತೆ ಅಂತಾನು ನಾನು ಅಂದ್ಕೊಂಡಿರ್ಲಿಲ್ಲ. ನೀನ್ ಕಲ್ಲಿನ ರೂಪದಲ್ಲಿದ್ರು ಭಕ್ತರ ಕರೆಗೆ ಓಗೊಡ್ತೀಯ ಅನ್ನೋದನ್ನ ನೀನ್ ಮತ್ತೆ ನಿರೂಪಿಸ್ಬಿಟ್ಟೆ. ನಾನು ಈ ಜನ್ಮದಲ್ಲ, ಮುಂದಿನ ಎಲ್ಲಾ ಜನ್ಮದಲ್ಲೂ ನಿನಗೆ ಋಣಿಯಾಗಿರ್ತೀನಿ ತಂದೆ. ನಾಗಮಣಿ ಯಾರ ಕಣ್ಣಿಗೂ ಬೀಳ್ದಿರೋ ಹಾಗೆ ಕಾಪಾಡಪ್ಪ. ಅಮೃತ ಬಂದ ತಕ್ಷಣ ನಾಗಮಣಿನ ಅವಳ ಕೈಗೆ ಒಪ್ಪಿಸ್ಬಿಟ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗೀತು. ಕಾಪಾಡು ತಂದೆ, ನನ್ನ ಕಾಪಾಡು.